ಸಮಯದಲ್ಲಿ ಎದ್ದು ಮೊರೆಯಿಟ್ಟೆನು. ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕ್ರಿಸ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಮುಂಜಾನೆ ಮುತ್ತು ಮಾರ್ನಿಂಗ್ ಪಲ್ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಯನ್ನು ಸಲ್ಲಿಸುವವಳಾಗಿದ್ದೇನೆ. ಪ್ರಿಯರೇ, ಈ ಮುಂಜಾನೆ ಸಮಯದಲ್ಲಿ ಶುಭ ಸಂದೇಶದೊಂದಿಗೆ ನಾನು ಸಿಸ್ಟರ್ ವಂದನಾ, ನನ್ನ ಪತಿ ಪಾಸ್ಟರ್ ಫಿಲಿಪ್ಪೊಂದಿಗೆ ಈ ವಾಕ್ಯವನ್ನು ನಿಮ್ಮ ಸಂಗಡ ಹಂಚಿಕೊಳ್ಳುವುದಕ್ಕಾಗಿದ್ದೇವೆ. ಪ್ರಿಯರೇ, ಇವತ್ತು ಈ ಬೆಳಗಿನ ಸಮಯದಲ್ಲಿ ಆರಿಸಿಕೊಂಡಂಥ ದೇವರ ವಾಕ್ಯದ ಭಾಗ ಕೀರ್ತನೆ 119 80ನೇ ವಚನ. ಕೀರ್ತನೆ 119 80ನೇ ವಚನ. ನನ್ನ ಮನಸ್ಸು ನಿನ್ನ ನಿಬಂಧನೆಗಳಲ್ಲಿ ಆಸಕ್ತವಾಗಲಿ, ಆಗ ನನ್ನ ಆಶಾಭಂಗಕ್ಕೆ ಕಾರಣವಿರುವುದೇ ಇಲ್ಲ. ಈ ಕೀರ್ತನೆ ಭಾಗವನ್ನು ನಾವು ಓದಿಕೊಂಡು ಬರ್ತಾ ಇರುವಾಗ ಈ ಭಾಗದ ಕೀರ್ತನೆ ಭಾಗದ ಒಂದೊಂದು ಆಸಕ್ತಿಯುಳ್ಳ ವರ್ಡ್ಸ್ಗಳನ್ನು ನೋಡುವಾಗ ನಾವು ಒಂದೇ ಯೋಚನೆ ಮಾಡ್ತೇವೆ, ಈ ಕೀರ್ತನೆಯನ್ನು ನಿಶ್ಚಯವಾಗಿ ದಾವಿದನು ಬರೆದಿರಬಹುದು ಎಂಬುದಾಗಿ. ಯಾಕಂದರೆ ಆತನು ಪ್ರತಿಯೊಂದು ಈ 119ನೆಯ ಕೀರ್ತನೆ ಪ್ರಾರಂಭದಿಂದ ಕೊನೆಯ ತನಕ ನಾವು ನೋಡಿಕೊಂಡು ಬರುವಾಗ ದೇವರ ವಾಕ್ಯದ ಆಸಕ್ತಿ, ದೇವರ ವಾಕ್ಯದ ಸಂಬಂಧದ ಕುರಿತು ಇಲ್ಲಿ ಬರೆಯಲ್ಪಟ್ಟಿರುವುದನ್ನು ನಾವು ನೋಡ್ತೇವೆ. ಇಲ್ಲಿ ಈ ವಾಕ್ಯ ಹೀಗೆ ಹೇಳ್ತದೆ, ನನ್ನ ಮನಸ್ಸು ನಿನ್ನ ನಿಬಂಧನೆಗಳಲ್ಲಿ ಆಸಕ್ತವಾಗಲಿ, ಆಗ ನನ್ನ ಆಶಾಭಂಗಕ್ಕೆ ಕಾರಣವಿರುವುದೇ ಇಲ್ಲ ಎಂಬುದಾಗಿ. ಇವತ್ತು ಈ ಮುಂಜಾನೆ ಸಮಯದಲ್ಲಿ ಕ್ರಿಸ್ತನಲ್ಲಿ ಪ್ರಿಯ ದೇವ ಸಂತತಿಯೇ, ಬೆಳಗಿನ ಸಮಯದಲ್ಲಿ ಅನೇಕವಾದ ಟೆನ್ಷನ್ ಒಟ್ಟಿಗೆ ನಾವು ನಮ್ಮ ದಿನವನ್ನು ಪ್ರಾರಂಭ ಮಾಡ್ತೇವೆ. ಅನೇಕವಾದ ಸಮಸ್ಯೆಗಳೊಂದಿಗೆ ರಾತ್ರಿ ಮಲಗುವಾಗ ಸಮಸ್ಯೆಗಳೊಂದಿಗೆ ಮಲಗ್ತೇವೆ, ಬೆಳಿಗ್ಗೆ ಏಳುವಾಗ ಆ ಸಮಸ್ಯೆಯೊಂದಿಗೆ ನಮ್ಮ ದಿನದ ಪ್ರಾರಂಭವನ್ನು ನಾವು ಮಾಡ್ತೇವೆ. ಆದರೆ ಈ ವಾಕ್ಯ ಹೇಳ್ತದೆ, ನನ್ನ ಮನಸ್ಸು ದೇವರ ವಾಕ್ಯದ ನಿಬಂಧನೆಗಳಲ್ಲಿ ಸ್ಥಿರವಾಗಿ ಆಸಕ್ತವಾಗಿ ಇರುವುದಾದರೆ ಯಾವತ್ತೂ ನಾನು ಆಶಾಭಂಗಕ್ಕೆ ಒಳಗಾಗುವುದಿಲ್ಲ ಎಂಬುದಾಗಿ. ಅದೇ ಕೀರ್ತನೆ 119:72 ದೇವರ ವಾಕ್ಯ ಹೇಳ್ತದೆ, ನೀನು ಉಸುರಿದ ಧರ್ಮಶಾಸ್ತ್ರವು ಅಂದರೆ ನಿನ್ನ ಬಾಯಿಂದ ಬಂದಂಥ ವಾಕ್ಯವು ಸಾವಿರಾರು ಚಿನ್ನ ಬೆಳ್ಳಿಯ ನಾಣ್ಯಗಳಿಗಿಂತಲೂ ನನಗೆ ಅತಿ ಪ್ರಿಯವಾಗಿದೆ ಎಂಬುದಾಗಿ. ಕೀರ್ತನೆಗಾರನು ಹೇಳ್ತಾನೆ, ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಗಳಿಗಿಂತಲೂ ನಿನ್ನ ಬಾಯಿಂದ ಹೊರಟು ನೀನು ಉಸುರಿದ ಧರ್ಮಶಾಸ್ತ್ರ ದೇವರ ವಾಕ್ಯವು ಅದು ನನಗೆ ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಗಳಿಗಿಂತಲೂ ಅದು ನನಗೆ ಅತಿ ಪ್ರಿಯವಾಗಿದೆ ಎಂಬುದಾಗಿ ಕೀರ್ತನೆಗಾರನು ಹೇಳ್ತಾ ಇದ್ದಾನೆ. ಪ್ರಿಯ ದೇವ ಮಗುವೆ, ಇವತ್ತು ದೇವರ ವಾಕ್ಯದ ಸಮೃದ್ಧಿ, ದೇವರ ವಾಕ್ಯದ ಮೇಲಿರುವ ಆಸಕ್ತಿ ನನ್ನ ಜೀವನದಲ್ಲಿ ಇರುವುದಾದರೆ ದೇವರ ವಾಕ್ಯ ನಮ್ಮನ್ನು ಎಲ್ಲಿಂದ ಎಲ್ಲಿಗೂ ಕರೆದುಕೊಂಡು ಹೋಗುವಂಥದ್ದಾಗಿದೆ. ಒಬ್ಬ ದೈವ ಸೇವಕನು ಹೀಗೆ ಹೇಳುವಂಥದ್ದನ್ನು, ಅವರ ಸಾಕ್ಷಿಯನ್ನು ನಾವು ಕೇಳಿದ್ದೇವೆ. ಈಗಲೂ ಆ ಸೇವಕರು ಇದ್ದಾರೆ. ಈ ವಾಕ್ಯ, ನಾನು ಈ ವಾಕ್ಯವನ್ನು ಅರಿತಂಥ ಸಮಯದಲ್ಲಿ ಶೂನ್ಯದಲ್ಲಿದ್ದೆ, ಸೊನ್ನೆಯಾಗಿದ್ದೆ. ಆದರೆ ಯಾವಾಗ ಈ ವಾಕ್ಯವನ್ನು ನಾನು ಪ್ರೀತಿಸಲಿಕ್ಕೆ ಪ್ರಾರಂಭ ಮಾಡಿದೆನೋ, ಇದರ ಬಗ್ಗೆ ನನ್ನ ಆಸಕ್ತಿ ಉಳ್ಳವನಾಗಿ ನಾನು ನಡಿಲಿಕ್ಕೆ ಪ್ರಾರಂಭ ಮಾಡಿದೆನೋ, ಇವತ್ತು ಈ ವಾಕ್ಯ ನನ್ನನ್ನು ಅನೇಕ ಲೋಕದ ಕಟ್ಟೆ ಕಡೆಗಳಿಗೆ ತೆಗೆದುಕೊಂಡು ಹೋಗಿದೆ ಎಂಬುದಾಗಿ. ಪ್ರಿಯ ದೇವ ಸಂತತಿಯೇ, ಈ ಬೆಳಗಿನ ಸಮಯದಲ್ಲಿ ದೇವರ ವಾಕ್ಯದ ಸಮೃದ್ಧಿ ನಿನ್ನ ಜೀವನದಲ್ಲಿ ಇರುವುದಾದರೆ ಅದಕ್ಕಿಂತಲೂ ಆಶೀರ್ವಾದಕರವಾದದ್ದು ಯಾವುದೂ ಇಲ್ಲ. ಅದು ನನ್ನ ಎಜುಕೇಷನ್ ಅಲ್ಲ, ಅದು ನನಗಿರುವ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ, ನನಗಿರುವಂಥ ಯಾವುದೇ ಉನ್ನತ ಹುದ್ದೆಯಲ್ಲ. ಸಮಾಧಾನ ಕೊಡುವಂಥ, ಸಮಾಧಾನ ಪಡಿಸುವಂಥ, ಆಶೀರ್ವದಿಸುವಂಥ ದೇವರ ವಾಕ್ಯದ ಆಸಕ್ತಿ ನಮ್ಮ ಹೃದಯದಲ್ಲಿ ಇರುವುದಾದರೆ ಅದು ನಿಮ್ಮ ಮನೆಯನ್ನು, ನಿಮ್ಮ ವೈಯಕ್ತಿಕ ಜೀವಿತವನ್ನು, ನಿಮ್ಮ ಮಕ್ಕಳನ್ನು, ನಿಮ್ಮ ಮಕ್ಕಳ ಭವಿಷ್ಯವನ್ನು, ನಿಮ್ಮ ಮನೆಯನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಬಿಸ್ನೆಸ್ಸನ್ನು, ನಿಮ್ಮ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಿ ನಡೆಸುವಂಥದ್ದಾಗಿದೆ. ಈ ವಾಕ್ಯದ ಬಗ್ಗೆ ನೀವೇನು ಹೇಳ್ತೀರಾ? ಪ್ರಿಯರೇ, ಮಾತ್ರವಲ್ಲ, ಈ ಒಂದು ವಾಕ್ಯವನ್ನು ನೋಡುವಾಗ ದೇವರ ಮಾತುಗಳು ಅದು ಸತ್ಯವೇದ ಸ್ಪಷ್ಟವಾಗಿ ಹೇಳ್ತದೆ. ಕೀರ್ತನೆ 119:89 ನಿನ್ನ ವಾಕ್ಯವು
ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ. ನೋಡಿ, ನಮ್ಮ ಅಮೇರಿಕಾದ ಅಧ್ಯಕ್ಷ ಅಬ್ರಾಹಂ ಲಿಂಕನ್, ಪ್ರಥಮ ಅಧ್ಯಕ್ಷ, ಅವರ ಜೀವನ ಚರಿತ್ರೆ ನೋಡುವಾಗ ಪ್ರಾರಂಭದವರು ಕಡು ಬಡವರಾಗಿದ್ದರು. ಕಟ್ಟಿಗಳನ್ನು ಹೊಡೆದುಕೊಂಡು ಭಾಳ ಶ್ರಮಪಟ್ಟು ತಮ್ಮ ಬಡತನವನ್ನು ನೀಗಿಸ್ಕೊಳ್ತಿದ್ದರು. ಅಂಥ ಸ್ಥಿತಿಯಲ್ಲಿ ಅವರು ಪ್ರತಿನಿತ್ಯ ಸತ್ಯವೇದವನ್ನು ಓದುವಂಥ ವ್ಯಕ್ತಿಯಾಗಿದ್ದ, ಸತ್ಯವೇದವನ್ನು ಧ್ಯಾನಿಸುವಂಥ ವ್ಯಕ್ತಿಯಾಗಿದ್ದರು. ನಾವು ನೋಡ್ತೇವೆ ಆ ಒಂದು ಸ್ಥಿತಿಯಲ್ಲಿ, ಕಠಿಣ ಸ್ಥಿತಿಯಲ್ಲಿ ಎಷ್ಟೋ ಸಾರಿ ದೇವರ ವಾಕ್ಯನ ಓದಿ ಆ ವಾಕ್ಯದನ್ನು ತನ್ನ ಹೃದಯದಲ್ಲಿಟ್ಟುಕೊಂಡು ಪ್ರತಿನಿತ್ಯ ವಾಕ್ಯವನ್ನು ಧ್ಯಾನ ಮಾಡ್ತಿದ್ರು ಅಂತೆ. ಏನಾಯಿತು ಗೊತ್ತಾ ಅವರ ಪರಿಸ್ಥಿತಿ? ಅಬ್ರಾಹಂ ಲಿಂಕನ್ ಇಡೀ ಅಮೇರಿಕಾ ದೇಶಕ್ಕೆ ಆತನ ಏನಾದ, ಅವರು ಪ್ರೆಸಿಡೆಂಟ್ ಆಗಿಬಿಟ್ಟು. ಕಾರಣ ಏನಪ್ಪ? ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ದೇವರ ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಡ್ತಾನ, ದೇವರ ವಾಕ್ಯಕ್ಕೆ ಆತನ ಪ್ರಿಯಾರಿಟಿ ಕೊಡ್ತಾನ, ಅವನನ್ನು ಎಲ್ಲ ಸ್ಥಿತಿಯಲ್ಲಿ ಆ ವಾಕ್ಯನ ಆತನ ಮೇಲಕ್ಕೆ ತರ್ತದೆ. ಇವತ್ತು ದೇವರ ಮಕ್ಕಳಾಗಿರೋ ನಾವು ಏನು ಅಂದರೆ, ನಾವು ಹೇಳ್ತೇವೆ ಪ್ರಿಯರೇ, ನಾವು ಹೆಚ್ಚೆಚ್ಚಾಗಿ ದೇವರ ವಾಕ್ಯನ ಓದುತ್ತಾ ದೇವರ ವಾಕ್ಯನ ಧ್ಯಾನಿಸುತ್ತಾ, ಕೀರ್ತನೆ 1 ನಾವು ನೋಡ್ತೇವೆ ಯಾವ ರೀತಿ ಧ್ಯಾನಿಸುವಂಥ ವ್ಯಕ್ತಿಯ ಜೀವಿತದಲ್ಲಿ ಯಾವ ರೀತಿ ಆಶೀರ್ವಾದ ಹೇಳಿ ಅಲ್ಲಿ ಬರೆಯಲ್ಪಟ್ಟಿದೆ. ಅವನೇನಂತೆ ನೀರಾವರಿ ನಡಲ್ಪಟ್ಟಂಥ ಸಸಿ ಅಂದೇನು? ಯಾವಾಗಲೂ ಸಹ ನೋಡಿ, ನೀರಾವರಿ ನಡಲ್ಪಟ್ಟ ಸಸಿ ಏನಿರ್ತದೆ, ಬೇರೆ ನೀರಿಲ್ಲದ ಜಾಗದಲ್ಲಿ ಸಸಿಗಳು ನಟ್ಟು ಏನಾಗ್ತದೆ, ಒಣಗಿ ಹೋಗಿರ್ತದೆ. ಆದರೆ ನೀರಿರುವಂಥ ಸ್ಥಿತಿಯಲ್ಲಿ ನೋಡಿ ಯಾವಾಗಲೂ ಹಸುರು ಆಗಿರ್ತದೆ. ಅಲ್ಲಿ ಕೀರ್ತನೆ 1 ದೇವರ ವಾಕ್ಯನ ಓದಿ ಧ್ಯಾನಿಸುವಂಥ ವ್ಯಕ್ತಿ, ಅವನ ಜೀವಿತದಲ್ಲಿ ಏನಾಗ್ತದೆ ಅಂದರೆ, ಅವನ ಜೀವಿತದಲ್ಲಿ ಉನ್ನತವಾದ ಆಶೀರ್ವಾದ ಅವನಿಗೆ ಉಂಟಾಗ್ತದೆ. ಕೀರ್ತನೆಗಾರ ಹೇಳ್ತೇನೆ, ಅದರಂತೆ ಅವನ ಕಾರ್ಯಗಳೆಲ್ಲವೂ ಸಫಲವಾಗ್ತಾವಂತೆ. ಅದಕ್ಕಾಗಿ ದೇವರ ಮಕ್ಕಳಾಗಿ ನಾವೇನು ಮಾಡಬೇಕಂದ್ರೆ, ನಾವು ಹೆಚ್ಚೆಚ್ಚಾಗಿ ದೇವರ ವಾಕ್ಯಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕು. ನೋಡಿ, ಯೆಹೋಶುವ 1:5 ದೇವರು ಯೆಹೋಶನಿಗೆ ಹೇಳ್ತಾನೆ ಏನಂದರೆ, ಈ ಧರ್ಮಶಾಸ್ತ್ರವನ್ನು ಹಗಲು ರಾತ್ರಿ ಧ್ಯಾನ ಮಾಡು, ಅದನ್ನೆಲ್ಲ ಕೈಕೊಂಡು ನಡಿ, ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಬೇಡ. ನೀನು ಹೋಗೋಲಲ್ಲಿ ದೇವ್ರು ಏನು ಮಾಡ್ತಾನೆ, ಎಲ್ಲ ಭಾಗದಲ್ಲಿ ನೀನು ಕೃತಾರ್ಥನಾಗಲಿ. ಅಂದೇ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಜಯ ಸಮೃದ್ಧಿ ಬೇಕಾ? ವಿಶ್ವಾಸ ಜೀವಿತದಲ್ಲಿ, ದೇವರಲ್ಲಿ ನಂಬಿಕೆಟ್ಟ ವ್ಯಕ್ತಿಯ ಜೀವಿತದಲ್ಲಿ ಅವನಿಗೆ ಜಯ ಮತ್ತು ಸಮೃದ್ಧಿ ಬೇಕಾ? ನೀವು ಯೆಹೋಶುವ 1:5 ದೇವರು ಸ್ಪಷ್ಟವಾಗಿ ಅವನಿಗೆ ಹೇಳ್ತಾನೆ, ಈ ರೀತಿಯಾಗಿ ನೀನು ಮಾಡು, ನೀನು ಹೋಗೋಲೆಲ್ಲ ಜಯ ಆಗ್ತಿ, ನೀನು ಕೈ ಹಾಕುವಂಥ ಎಲ್ಲ ಕಾರ್ಯದಲ್ಲಿ ನಾನು ನಿನಗೆ ಸಫಲತೆಯನ್ನು ಕೊಡಿಸ್ತೇನೆ. ಹಾಗಾದರೆ ದೇವರ ಆಶೆಯನ್ನು ನಾವು ಹೆಚ್ಚಾಗಿ ದೇವರ ವಾಕ್ಯವನ್ನು ಧ್ಯಾನ ಮಾಡಬೇಕು. ನೋಡಿ, ಅಲ್ಲಿ ನಾವು ನೋಡ್ತೇವೆ ಯೆಶಾಯ 40:31 ಯೆಹೋವನ ನಿರೀಕ್ಷೋರು ಯಾರು? ಹೊಸ ಬಲವನ್ನು ಒಂದು ಅರ್ಥ ಅಲ್ಲ, ಹದ್ದುಗಳದ ರೆಕ್ಕೆಯನ್ನು ಚಾಚಿರಿ ಹೋಗೋರು, ಓಡಿತಾನೆ ನಡೆದು ಬಡರು. ಯಾವಾಗ ದೇವರ ವಾಕ್ಯನ ಓದಿ ಧ್ಯಾನಿಸುವಂಥ ವ್ಯಕ್ತಿ ಆತನ ಸಿಂಹದಾಗಿರ್ತಾನೆ, ಶಿಷ್ಟನ ಸಿಂಹದಾಗಿರ್ತಾನೆ. ಅವನು ಯಾವುದಕ್ಕೆ ಭಯ ಪಡುವುದಿಲ್ಲ, ಯಾವುದನ್ನು ಆತನ ಚಿಂತೆ ಮಾಡುವುದಿಲ್ಲ. ಆತನಿಗೆ ಗೊತ್ತು ದೇವರು ಏನಾಗಿದೆ. ಯಾಕಂದರೆ ನಾವು ಹೇಳ್ತೇವೆ, ದೇವರ ವಾಕ್ಯನ ಓದ್ತಾ ಧ್ಯಾನ ಮಾಡುವಾಗ ನಮಗೆ ದೇವರ ಹೃದಯ ಪ್ರಕಟವಾಗ್ತದೆ. ದೇವರ ಹೃದಯ ಪ್ರಕಟ ಆದರೆ, ದೇವರು ಎಂಥವನ್ನ ಹೇಳಿ ನಮಗೆ ಆ ನಂಬಿಕೆ ಆದರೆ, ನಾವೇನು ಮಾಡ್ತೇವೆ ಗೊತ್ತಲ್ಲ, ಆತನನ್ನು ಇನ್ನೆಚ್ಚಾಗಿ ತಿಳ್ಕೊಳ್ಳೋಕ್ಕೆ ನಾವೇನು ಮಾಡಿದ್ರೆ ಇಷ್ಟಪಡ್ತೇವೆ. ನೋಡಿ, ನಾವು ನೋಡ್ತೇವೆ ಪೌಲ ಹೇಳ್ತಾ ಇದ್ದಾನೆ, ನಾನು ಹೆಚ್ಚುವನು ಕ್ರಿಸ್ತೇಶ್ವರನು ಇನ್ನೆಚ್ಚಾಗಿ ಅರಿಯುವುದೇ ಶ್ರೇಷ್ಠ. ಅಂದರೆ ನಾವು ಯಾವಾಗ ದೇವರ ವಾಕ್ಯನ ಹೆಚ್ಚಾಗಿ ನಾವು ತಿಳ್ಕೊಳ್ಬರ್ತೇವ, ತಂದೆಯಾದ ದೇವರ ಹೃದಯ, ಯೇಸು ಕ್ರಿಸ್ತನ ಹೃದಯ, ಪವಿತ್ರಾತ್ಮನ ಹೃದಯ ನಮಗೆ ಪ್ರಕಟವಾಗ್ತದೆ. ಮಾತ್ರವಲ್ಲ, ಪ್ರಕಟಣೆ ನಮಗೆ ಉಂಟಾಗ್ತದೆ. ಇವತ್ತು ಏನಾಗಿ ದೇವ ಮಕ್ಕಳು ಪ್ರಥಮ ಸ್ಥಾನ ದೇವರ ವಾಕ್ಯಕ್ಕೆ ಕೊಟ್ಟು ಪ್ರತಿನಿತ್ಯ ದೇವರ ವಾಕ್ಯವನ್ನು ಧ್ಯಾನಿಸ್ತಾ ದೇವರ ವಾಕ್ಯಕ್ಕೆ ಆತನ ಪ್ರಥಮ ಸ್ಥಾನ ಕೊಟ್ಟ, ನಾನು ಹೇಳ್ತೀನಿ, ನೀನು ಸೋತು ಹೋಗುವುದೇ ಇಲ್ಲ. ನಿನ್ನ ಜೀವಿತದಲ್ಲಿ ಜಯ ಖಂಡಿತವಾಗಿ, ನಿನ್ನ ಜೀವಿತದಲ್ಲಿ ಆಶೀರ್ವಾದ ಖಂಡಿತವಾಗಿ, ನಿನ್ನ ಜೀವಿತದಲ್ಲಿ ಸಮೃದ್ಧಿ. ಯಾಕೆಂದರೆ ದೇವರ ವಾಕ್ಯ ಇದು ಖಾಲಿ ಯಾವುದು ಲಿಖಿತ ಅಲ್ಲ, ಇದರಲ್ಲಿ ಜೀವ ಮತ್ತು ಆಶೀರ್ವಾದ ಇದೆ. ಯೇಸುಸ್ವಾಮಿ ಹೇಳ್ತಾನೆ, ಆತನ ಬಾಯಿಂದ ಬಂದು ಒಂದು ಮಾತು ಅದು ಬಿದ್ದು ಹೋಗುವುದೇ ಇಲ್ಲ ಅಂತ. ಅದಕ್ಕೆ ಸತ್ಯವೇದ ಹೇಳ್ತಾರೆ, ಆತನ ಬಾಯಿ ನುಡಿದನು ಆತನ ಹಸ್ತ ನೆರವೇರಿಸ ಅಂತ.
ಅದಕ್ಕಾಗಿ ದೇವರ ಮಕ್ಕಳಾಗಿರೋ ನಾವು ಈ ವಾಕ್ಯದ ಪ್ರಕಾರ ಹೆಚ್ಚೆಚ್ಚಿಗೆ ನೋಡಿ, ಈ ವಾಕ್ಯ ಏನು ಮಾಡ್ತದೆ, ಒಂದು ಕಡೆಯಲ್ಲಿ ನಮಗೆ ಏನು ಮಾಡ್ತದೆ, ಇನ್ನೆಚ್ಚಾದ ಜ್ಞಾನ. ನೋಡಿ ಕೀರ್ತನೆ 119 ನಾವು ನೋಡ್ತೇವೆ, ಅಲ್ಲಿ ಹೇಳ್ತದೆ 98, 99, 100 ಹೇಳ್ತದೆ, ನಿನ್ನ ಆಜ್ಞೆಗಳ ಮೂಲಕ ನನ್ನ ವೈರಿಗಳ ಬುದ್ಧಿವಂತನಾಗಿದ್ದೇನೆ, ಸದಾಕಾಲವೇ ನನಗಿದೆ, ನಿನ್ನ ಕಟ್ಟಳೆಗಳು ನನ್ನ ಧ್ಯಾನವಾಗಿರೋದ್ರಿಂದ ನನ್ನ ಉಪಾಧ್ಯಾಯರಿಗಿಂತ ಜ್ಞಾನಿಯಾಗಿದ್ದೇನೆ, ನಿನ್ನ ನಿಯಮಗಳನ್ನು ಕೈಕೊಂಡಿರೋದ್ರಿಂದ ಹಿರಿಯರಿಗಿಂತ ವಿವೇಕಿ ಆಗಿದ್ದೇನೆ. ಎಂತೆಲ್ಲ ಜ್ಞಾನ ಕೊಡ್ತದೆ ನೋಡ್ರಿ, ಎಷ್ಟೆಲ್ಲ ನಮಗೆ ಕೃಪೆಯನ್ನು ಕೊಡ್ತದೆ. ಹಿರಿಯರಿಗಿಂತ ನಾನು ಜ್ಞಾನಿ ಆಗ್ತೇನೆ. ಇಡೀ ನಾವು ನೋಡ್ತೇವೆ ದೇವರ ವಾಕ್ಯವನ್ನು ಓದಿ ಧ್ಯಾನಿಸುವಂಥ ವ್ಯಕ್ತಿ ಅವನ ಉಪಾಧ್ಯಾಯರಿಗಿಂತ ಆತನ ಜ್ಞಾನಿ ಆಗಿರ್ತಾನಂತ. ಎಂಥ ಆಶೀರ್ವಾದ. ಇನ್ನೊಂದು ಕಡೆ ಇರ್ತದೆ, ದೇವರ ವಾಕ್ಯವನ್ನು ಓದಿ ಧ್ಯಾನಿಸಿ ಅದ ಪ್ರಕಾರ ನಡೆಯುವಂಥ ವ್ಯಕ್ತಿ, ಆತನಿಗೆ ಏನು ಆಶೀರ್ವಾದ ಹೇಳಿದೆ, ಆತನು ಬೇಕೆಂದು ಪಾಪ ಮಾಡುವುದೇ ಇಲ್ಲ, ಪಾಪದಿಂದ ಆತನು ಹೊರಗೆ ಬರ್ತಾನೆ. ಅದಕ್ಕೆ ಆತನು ಹೇಳ್ತದೆ, ಕೀರ್ತನೆ 119 ಬರೆಯಲ್ಪಟ್ಟಿದೆ, ಹೌದಲ್ವಾ, ಪಾಪದ ಮೇಲೆ ಜಯ ಹೊಂದಬೇಕಾದ ನಾವು ಹೆಚ್ಚಾಗಿ ದೇವರ ವಾಕ್ಯನ ಓದ್ತಾ ಧ್ಯಾನಿಸ್ತಾ ಇರುವಾಗ ಆ ವಾಕ್ಯ ನಮಗೇನು ಮಾಡ್ತದೆ, ಪಾಪದ ಮೇಲೆ ಜಯವನ್ನು ಕೊಡ್ತದೆ. ಏನು ಹೇಳ್ತದೆ ವಾಕ್ಯ, ಇನ್ನು ಯವನಸ್ಥನು ತನ್ನ ನಡತೆಯನ್ನು ಸರಿಪಡಿಸಿ ಯಾವುದರಿಂದ, ಇನ್ನು ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದ. ಮಾತು ಅವನು ಹೇಳ್ತೇನೆ, ನಾನು ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನಾನು ಹೃದಯದಲ್ಲಿಟ್ಟುಕೊಂಡಿದ್ದೇನೆ ಹೇಳ್ತದೆ. ಹಾಗಾದ್ರೆ ನೋಡಿ, ದೇವರ ವಾಕ್ಯ ಎಷ್ಟೊಂದು ನಮಗೆ ಕೃಪೆ ಕೊಡ್ತದೆ, ಎಷ್ಟೊಂದು ಬಲ ಕೊಡ್ತದೆ. ಇವತ್ತು ದೇವರ ವಾಕ್ಯಗೆ ಆ ಪ್ರಥಮ ಮಾನ್ಯತೆ ಕೊಡಬೇಕು ಹೇಳಿ ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸಲ್ಪಡ್ತದೆ. ಅದಕ್ಕೆ ನೋಡಿ ಇಬ್ರಿಯ 4:7 ಹೇಳ್ತದೆ, ದೇವರ ವಾಕ್ಯ ಏನಾಗಿದೆ ಅಂತ, ಸಜೀವವಾದದ್ದು, ಕಾರ್ಯಸಾಧಕವಾದ, ಇಬ್ಬಾಯಿ ಕತ್ತಿಗೆ ಥರ ಹದವಾದದ್ದು, ಪ್ರಾಣ ಕೀಲ ಮಚ್ಚೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೆ ಅದು ಅಷ್ಟು ಪವರ್ಫುಲ್ ಅದು ವಾಕ್ಯ. ಅದಕ್ಕೆ ಯೆರೆಮೀಯನು ಹೇಳ್ತದೆ, ಈ ವಾಕ್ಯ ಏನು ಮಾಡ್ತದೆ, ಬಂಡೆಯನ್ನು ಒಡೆಯುವ ಚಮ್ಮಟ್ಟಿಗೆ ಸಮಾನವಾಗಿದೆ. ಅದರಿಂದಾಗಿ ಎಲ್ಲ ಪರಿಸ್ಥಿತಿಗಳ ಮಾತುದಲ್ಲಿ ದೇವರ ವಾಕ್ಯ ನಮ್ಮ ಹೃದಯದಲ್ಲಿರುವುದಾದರೆ, ಎಫೆಸ 6 ಹೇಳ್ತದೆ, ದೇವರ ವಾಕ್ಯ ಎಂಬ ಕತ್ತೆಯನ್ನು ಹಿಡಿಯಿರಿ. ಸೈತಾನನು ನಮ್ಮನ್ನು ಶೋಧಿಸಲಿಕ್ಕೆ ಬರುವಾಗ ದೇವರ ವಾಕ್ಯ ಎಂಬ ಕತ್ತಿನ ಬಿರುದಾದರೆ ಸೈತಾನ ನಮ್ಮ ಮುಂದೆ ನಿಲ್ಲಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಿದ್ದಾರೆ, ಮನುಷ್ಯ ರೊಟ್ಟಿ ತಿಂದ ಮಾತ್ರ ಬದುಕುವುದಿಲ್ಲ, ದೇವರಾಡೋ ಪ್ರತಿಯೊಂದು ಮಾತಿನಿಂದ ಬದುಕುತ್ತಾರೆ. ಯೇಸು ಸ್ವಾಮಿ ತನ್ನ ಬಾಯಿ ಮಾತಿನಲ್ಲಿ ಸೈತಾನನ್ನು ಏನು ಮಾಡಿದ, ಆತನ ಬಿಟ್ಟು ಹೋಗುವಂತೆ ಮಾಡಿದ. ಇವತ್ತು ನಮ್ಮ ಜೀವಿತದಲ್ಲಿ ಪ್ರೇರೆ ಸೈತಾನನ ಪ್ರತಿ ನಿತ್ಯ ತಂತ್ರಗಳನ್ನು ತರ್ತಾ ಇರ್ತಾನೆ. ಸೋಲುವಿಕೆ, ಕುಗ್ಗಿಸುವಿಕೆ, ನಿರಾಶೆಗಳು, ಪರಿಸ್ಥಿತಿಗಳು ನಮಗೆ ವಿಳಂಬವಾಗಿ ತೋರಿಸುವಂಥದ್ದು, ಎಲ್ಲ ಭಾಗದಲ್ಲಿ ಸೋಲುವಿಕೆ. ನಾನು ಹೇಳ್ತೇನೆ, ದೇವರ ವಾಕ್ಯ ನಿನ್ನ ಹೃದಯದಲ್ಲಿದ್ದರೆ ಸೈತಾನನ ತಂತ್ರಗಳನ್ನು ನೀನು ಎದುರಿಸೋದಕ್ಕೆ ಅದು ನಿನ್ನನ್ನು ಶಕ್ತರಾಗುವಂತೆ ಮಾಡ್ತದೆ. ದೇವರ ವಾಕ್ಯ ನಿನ್ನ ಹೃದಯದಲ್ಲಿ ಸಮೃದ್ಧಿ ಆಗಿರುವಾಗ ಸ್ವಸ್ಥಚಿತ್ತರಾಗಿರ್ತೆ, ಎಚ್ಚರವಾಗಿರ್ತೆ. ಯಾವ ಸೈತಾನನ ಮೋಸ ವಂಚನೆಗೆ ನೀನು ಒಳಗಾಗುವುದಿಲ್ಲ. ಬದಲಾಗಿ ಯಾಕೋಬ 4:7 ಪ್ರಕಾರ ದೇವರಿಗೆ ಒಳಗಾಗ್ತಾ ಸೈತಾನ ಎದುರಿಸ್ತಾ ಆತನ ಓಡಿ ಹೋಗ್ತಾ ಇರ್ತಾನೆ. ನಿನ್ನ ಮುಂದೆ ನಿಲ್ಲಕ್ಕೆ ಆಗೋದೇ ಇಲ್ಲ. ಯಾಕೆಂದ್ರೆ ದೇವರ ವಾಕ್ಯ ಅಷ್ಟು ಪವರ್ಫುಲ್, ಅಷ್ಟು ಅದಕ್ಕೆ ಸಾಮರ್ಥ್ಯ ಉಂಟು, ಅಷ್ಟು ಅದಕ್ಕೆ ಶಕ್ತಿ ಉಂಟು. ಇಲ್ಲದನ್ನು ಉಂಟು ಮಾಡೋ ಶಕ್ತಿ ದೇವರ ವಾಕ್ಯಕ್ಕೆ ಉಂಟು. ಹಲ್ಲೆಲೂಯಾ. ಅದಕ್ಕಾಗಿ ನಾವು ನೋಡ್ತೇವೆ ಪ್ರೇರೆ, ಇವತ್ತು ಪ್ರಾಮುಖ್ಯತೆ ಯಾವುದಕ್ಕೆ ಕೊಡಬೇಕು ಹೇಳಿದೆ, ದೇವರ ವಾಕ್ಯಕ್ಕೆ. ಅನೇಕ ಕಡೆಗಳಲ್ಲಿ ಉಂಟು ನೋಡಿ. ನಾವು ಬಲವನ್ನು ಹೊಂದಿಕೊಳ್ಳಿಕ್ಕೆ ಆಗ್ತದೆ, ಪ್ರಕಟಣೆ ಹೊಂದಿಕೊಳ್ಳಿಕ್ಕೆ ಆಗ್ತದೆ, ಜಯವನ್ನು ಹೊಂದಿಕೊಳ್ಳಿಕ್ಕೆ ಆಗ್ತದೆ, ಪಾಪದ ಮೇಲೆ ಜಯವನ್ನು ಹೊಂದಿಕೊಳ್ಳಿಕ್ಕೆ ಆಗ್ತದೆ, ಅಲ್ಲಿ ನಾವು ನೋಡ್ತೇವೆ ಸಮೃದ್ಧಿಯನ್ನು ಹೊಂದಿಕೊಳ್ಳಿಕ್ಕೆ ಆಗ್ತದೆ. ಅನೇಕವಾದ ಆಶೀರ್ವಾದಗಳನ್ನು ದೇವರ ವಾಕ್ಯ. ಅದಕ್ಕೆ ಈ ದೇವರು ಒಂದು ಆ ಧರ್ಮೋಪದೇಶಗಳನ್ನು ಮಾತನ್ನು ಹೇಳ್ತದೆ. ಈ ಮಾತುಗಳು ನಿಮ್ಮ ಹೃದಯದಲ್ಲಿ ಇರಬೇಕು. ನಿಮ್ಮ ಮಕ್ಕಳು ಕೂತುಕೊಳ್ಳುವಾಗ ಮಲಗುವಾಗ ಈ ವಾಕ್ಯವನ್ನು ನೀವೇನು ಮಾಡಬೇಕು, ಅವರಿಗೆ ಕಲಿಸಬೇಕು. ಯಾಕೆ, ಚಿಕ್ಕ ಮಕ್ಕಳಲ್ಲಿ ವಾಕ್ಯವನ್ನು ಬಿತ್ತುವುದಾದರೆ ಒಂದು ದಿವಸ ಆ ವಾಕ್ಯ ಅವರು ಹೆಮ್ಮರವಾಗಿ ಫಲ ಕೊಡಲಿಕ್ಕೆ ಆಗ್ತದೆ. ಅದಕ್ಕಾಗಿ ದೇವರು ಈ ವಾಕ್ಯ ದಾವೀದನ ಜೀವಿತದಲ್ಲಿ ನೋಡ್ರಿ, ಆತನ ಜೀವಿತದಲ್ಲಿ ದೇವರ ಹೃದಯಕ್ಕೆ ಒಪ್ಪಂದ ಮನುಷ್ಯನಾಗಿರೋ ಕಾರಣ ಏನು, ಹಗಲು ರಾತ್ರಿ ದೇವರ ವಾಕ್ಯನ ಓದಿ ಧ್ಯಾನಿಸಿ ದೇವರು ಯಾವುದನ್ನು ಇಷ್ಟಪಡ್ತಾನೆ ಅದನ್ನೆಲ್ಲ ಮಾಡಿದ. ಅಪೊಸ್ತಲಕೃತ್ಯ 13:21 ಹೇಳ್ತಿದ್ದಾನೆ, ಈತನನ್ನು ಹೃದಯಕ್ಕೆ ಒಪ್ಪುವಂಥ ಮನುಷ್ಯ. ಯಾಕಂದರೆ ದಾವೀದನಿಗೆ ದೇವರ ಹೃದಯ ಪ್ರಕಟವಾಯಿತು. ಯಾಕೆ, ನಾವು ನೋಡ್ತೀವಿ ದಾವೀದನ ಹಾಗೆ ಹಗಲು ರಾತ್ರಿ ಧ್ಯಾನ ಮಾಡುವಂಥ ವ್ಯಕ್ತಿಗಳು ಅನೇಕರು ಇದ್ದಾರೆ, ಇಲ್ಲ ಹೇಳಲ್ಲ. ಆದರೆ ದಾವೀದನಂಥ ಅರಸುತನದಲ್ಲಿರುವಾಗ ಅಂಥ ಇದರಲ್ಲಿರುವಾಗ ರಾತ್ರಿ ಹಗಲು ದೇವರ ವಾಕ್ಯವನ್ನು ಧ್ಯಾನಿಸಿದ. ಅದೇ 119 ಕೀರ್ತನೆಯಲ್ಲಿ ಆತನು 18 ಹೇಳ್ತಾನಲ್ಲ, ಅವನು ಧರ್ಮಶಾಸ್ತ್ರವನ್ನು ಹಗಲಿರುಳು ಧ್ಯಾನ ಮಾಡುತ್ತಿರುವುದರಿಂದ ಹೇಳ್ತಾನೆ, ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವಂತೆ ನನ್ನ ಕಣ್ಣನ್ನು ತೆರೆ ಎಂಬುದಾಗಿ.
ಅದಕ್ಕೆ ಅವನು ಯಾವಾಗಲೂ ದೇವರ ವಾಕ್ಯವನ್ನು ಧರ್ಮಶಾಸ್ತ್ರವನ್ನು ಧ್ಯಾನ ಮಾಡುತ್ತಿರುವುದರಿಂದ ದೇವರು ಯಾವುದನ್ನು ಮೆಚ್ಚುತ್ತಾನೆ, ದೇವರು ಯಾವುದನ್ನು ಮೆಚ್ಚುವುದಿಲ್ಲ, ದೇವರು ಯಾವುದನ್ನು ಇಷ್ಟಪಡ್ತಾನೆ, ದೇವರು ಯಾವುದನ್ನು ಇಷ್ಟಪಡೋದಿಲ್ಲ ಎಂಬುದಾಗಿ ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ನಿಜವಾಗಿ ಪ್ರೇರಿ, ಈ ವಾಕ್ಯ ನಿಮ್ಮನ್ನು ಆಶೀರ್ವದಿಸಿ ನಾವು ಪ್ರಾರ್ಥನೆ ಮಾಡುವ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ತಂದೆಯಾದ ದೇವರೇ, ಈಗಲೂ ಸ್ವಾಮಿ ಬಿತ್ತಲ್ಪಡೆಯ ವಾಕ್ಯ ಎಂಬ ಬೀಜ ಪ್ರತಿಯೊಬ್ಬರು ಕೇಳಿದಂತೆ ಪ್ರತಿಯೊಬ್ಬರು 100% ಫಲ ಕೊಡಲಿ. ನಿನ್ನ ನುಡಿ ನಮ್ಮನ್ನು ಚೈತನ್ಯಗೊಳಿಸದೆ ಆಪತ್ಕಾಲದ ಇದುವೇ ನಮಗೆ ಆಧಾರ ಹೇಳಿದ ಪ್ರಕಾರ ಎಲ್ಲ ಭಾಗದಲ್ಲೂ ಚೈತನ್ಯಗೊಳಿಸರಿ. ಕರ್ತನೆ, ಯಾರ್ಯಾರು ಸಮಸ್ಯೆಗಳಲ್ಲಿ, ಕಷ್ಟಗಳಲ್ಲಿ, ಕರ್ತನೆ ಪರಿಸ್ಥಿತಿಗಳಲ್ಲಿ ಹಾದು ಹೋಗ್ತಿದ್ದಾರೆ, ಈ ವಾಕ್ಯ ಅವರನ್ನು ಸಂತೈಸಿರನ್ನು ಬಲಪಡಿಸರಿ. ಎಲ್ಲ ಭಾಗದಲ್ಲಿ ಜಯವನ್ನು ಕೊಂಡು ನಡೆಸಲಿ. ಕರ್ತನೆ, ಈ ವಾಕ್ಯಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡದ ಪರಲೋಕನು ಬರ್ತದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ಸುವಾರ್ತೆ ತಲುಪದ ಊರು ಇರಲೇ ಬಾ